ಹಾಯ್ ಹಲೋ ನಮಸ್ಕಾರ. ಸೌಜನ್ಯ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿಯೇ ಬೆಲ್ಲದ ಚಹಾವನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಅಂತಿರ್ಬೋದು, ಏನು ಚಹಾ ಮಾಡೋದ್ರಲ್ಲಿ ಏನಿದೆ ಅಪ್ಪ ಅದರ ವಿಶೇಷತೆ? ಎಲ್ಲರೂ ಮಾಡ್ತೀವಿ, ಎಲ್ಲರೂ ಕುಡಿತೀವಿ. ಆದರೆ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಶುಗರ್ ಪೇಷಂಟ್, ಶುಗರ್ ಕಂಪ್ಲೇಂಟ್. ಯಾವ ಡಾಕ್ಟರ್ ಹತ್ರ ಹೋದ್ರು ಸಕ್ಕರೆ ಚಹಾ ಕುಡಿಬೇಡ್ರಿ, ಶುಗರ್ ಚಾಯ್ ಕುಡಿಬೇಡ್ರಿ, ಶುಗರ್ ಚಾಯ್ ಕಡಿಮೆ ಮಾಡಿರಿ ಅಂತ. ಆದರೆ ಒಂದು ಬಡವರಿಂದ ಶ್ರೀಮಂತರವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿಯುವಂಥ ಸುಲಭವಾಗಿ ಸಿಗುವಂಥ ಪಾನೀಯ ಅಂದರೆ ಚಾಯ್. ಚಾಯ್ ಅಂತದೆ. ಅದನ್ನು ಶುಗರ್ ಸಕ್ಕರೆ ಹಾಕಿ ನಾವು ಕುಡಿಯೋದ್ರಿಂದ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು, ಜಾಸ್ತಿನೇ ಆಗ್ತಾ ಹೋಗ್ತದೆ. ಆದರೆ ಇಷ್ಟು ದಿವಸದಿಂದ ನಾವು ಬಾಲ್ಯದಿಂದ ಕುಡ್ಕೊಂಡು ಬಂದಿರುವಂಥ ಪಾನೀಯನ ಒಂದಿನ ಸಾರಿ ಬಿಟ್ಟು ಬಿಡಬೇಕು ಅಂತೇಳಿ ಹೆಂಗೆ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ? ಒಂದು ಸ್ವಲ್ಪ ಆದರೂ ಸ್ವಲ್ಪ ಕುಡಿಬೇಕು ಅಂತ ನಮಗೆ ಅನ್ನಿಸ್ತದೆ. ಆದರೆ ನಾವು ಸಕ್ಕರೆ ಹಾಕಿ ಕುಡಿಯೋ ಬದಲು ಬೆಲ್ಲದ ಚಹಾವನ್ನು ಮನೆಯಲ್ಲೇ ಮಾಡಿ ಕುಡಿಯೋದ್ರಿಂದ ನಮ್ಮ ಒಂದು ಆಸೆಯೂ ಕೂಡ ನಾವು ಪೂರೈಸ್ಕೊಂಡಾಗ್ತದೆ, ನಮ್ಮ ಶುಗರ್ ಲೆವೆಲನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡಾಗ್ತದೆ. ಆದರೆ ಬೆಲ್ಲದ ಚಹಾವನ್ನು ಹೆಂಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನು ನಾನು ನಿಮಗೆ ನಮ್ಮ ಮನೆಯಲ್ಲಿ ಮಾಡಿ ತೋರಿಸ್ತೀನಿ, ಬನ್ನಿ. ಇವತ್ತು ನಮ್ಮನೆ ಕಿಚನ್ದಲ್ಲಿ ಮನೆಯಲ್ಲಿನೇ ಬೆಲ್ಲದ ಚಹಾ ಯಾವ ರೀತಿ ಮಾಡಬೇಕಂತ ನಮ್ಮ ಮನೆಯವರು ಮಾಡಿ ತೋರಿಸ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ಮೊದಲು ಸಿದ್ಧ ಮಾಡಿಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರೋದು ಏನು ಹೆಚ್ಚಿನದೇನೂ ಇಲ್ಲ. ನಾವು ಮನೆಯಲ್ಲೇ ಉಪಯೋಗಿಸುವಂಥ ಟೀ ಪುಡಿ, ಹಾಲು ಮತ್ತು ಬೆಲ್ಲ. ಇದನ್ನು ಯಾವ ರೀತಿ ಸ್ಟೆಪ್ ವೈಸ್ ಮಾಡಬೇಕು ಅನ್ನೋದನ್ನು ನಮ್ಮ ಮನೆಯವರಿಗೆ ತಿಳಿಸ್ಕೊಡ್ತಾರೆ. ನಾವು ನಾರ್ಮಲ್ ಆಗಿ ಮಾಡೋ ರೀತಿ ನಾವೇನಾದರೂ ಮಾಡಲಿಕ್ಕೆ ಹೋದರೆ ಆ ಹಾಲು ಒಡೆದೋಗ್ಬಿಡ್ತದೆ ಡಿಕಾಕ್ಷನ್ ಮುಖಾಂತರ. ಅದನ್ನು ಯಾವ ರೀತಿ ಹದವಾಗಿ ಬೆರೆಸಬೇಕು, ಎಷ್ಟು ರೀತಿಯಿಂದ ಕಾಯಿಸಬೇಕು, ಎಷ್ಟು ರೀತಿ ಮೊದಲು ಯಾವುದನ್ನು ಸೇರಿಸಬೇಕು ಅನ್ನೋದನ್ನು ಈಗ ನಿಮ್ಮ ವಿಡಿಯೋ ಮುಖಾಂತರ ತೋರಿಸ್ತೀನಿ, ನೋಡಿ. ಮೊದಲನೇದಾಗಿ ಈ ಹಾಲನ್ನು ಬಿಸಿ ಮಾಡ್ಕೋಬೇಕು. ಹಾಲನ್ನು ಕಾಯಲಿಕ್ಕೆ ಇಡಬೇಕು ಪಾತ್ರೆಯಲ್ಲಿ. ಈ ಹಾಲು ಕಾಯ್ತಿರುವಂಥ ಸಂದರ್ಭದಲ್ಲಿ ನಾವು ಡಿಕಾಕ್ಷನನ್ನು ಮಾಡಿ ಕುದಿಸ್ತಾ ಇರುವಾಗ ಈ ಡಿಕಾಕ್ಷನ್ ಅಂತ ಹೇಳಿದ್ರೆ ಇಷ್ಟು ಒಂದು ಹದವಾದ ಪಾತ್ರೆಯಲ್ಲಿ ನಮಗೆ ಬೇಕಾದಷ್ಟು ಅಂತ ನೀರನ್ನು ಹಾಕಿಕೊಂಡು 2 ಕಪ್ಪು 3 ಕಪ್ಪು ನಾವು ನೀರನ್ನು ಹಾಕ್ಕೊಂಡು ಆ ನೀರಿನಲ್ಲಿ ಬೇಕಾಗಿರುವಂಥ ಟೀ ಪೌಡ್ರನ್ನು ಹಾಕಿ ಕುದಿಸ್ಬೇಕು. ಕನಿಷ್ಠ ಪಕ್ಷ ಒಂದು 10 ನಿಮಿಷ ಆದರೂ ಅದು ಟೀ ಕುದಿಬೇಕು. ಈ ಬೆಲ್ಲದ ಪುಡಿಯನ್ನು ನಾವು ನಾರ್ಮಲ್ ಆಗಿ ಸಿಗುವಂಥ ಬೆಲ್ಲವನ್ನು ಆ ಒಂದು ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ಆರ್ಗ್ಯಾನಿಕ್ ಬೆಲ್ಲ, ಹೆಚ್ಚಾಗಿ ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗ ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಆ ಬೆಲ್ಲ ಗಟ್ಟಿಯಾಗಿರೋದ್ರಿಂದ ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಜಜ್ಜಿ ಹದ ಮಾಡ್ಕೋಬೇಕು. ಈಗ ಟೀ ಸ್ಪೂನ್ ನಾವು 2 ಕಪ್ಪಿಗೆ ಆಗುವಷ್ಟು ಟೀ ಮಾಡಬೇಕು ಅಂತ ಹೇಳಿದ್ರೆ 2 ಟೀ ಕಪ್ನಷ್ಟು ನಾವು ಮಾಡ್ತೀವಿ. ನಮ್ಮ ಮನೆಯಲ್ಲಿ 4 ಜನ ಇರೋದ್ರಿಂದ 4 ಜನಕ್ಕೆ ಬೇಕಾಗಿರುವಂಥ ಟೀಯನ್ನು ನಾವು ಇಟ್ಟಿದ್ದೀವಿ. ಟೀಯನ್ನು ನಾವು ಕುದಿಲಿಕ್ಕೆ ಇಟ್ಟಿದ್ದೀವಿ. ಪಾತ್ರೆಯಲ್ಲಿ ಕುದೀತಾ ಇದೆ. ಅದೇ ಸಮಯದ ತನಕ ಹಾಲು ಕೂಡ ಬಿಸಿ ಆಗ್ತಾ ಇದೆ. ಈ ಹಾಲನ್ನು ಚೆನ್ನಾಗಿ ಕಾಯಿಸಿ ನಾವು ರೆಡಿ ಮಾಡಿಟ್ಕೊಂಡಿರಬೇಕು. ಅಷ್ಟರ ತನಕ ನಾವು ಕುದಿಲಿಕ್ಕೆ ಇಟ್ಟಿರುವಂಥ ಈ ಡಿಕಾಕ್ಷನ್ ಕೂಡ ಕುದಿತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಕುದಿಬೇಕು. ಈ ಒಂದೇ ಸರಿ ಕುದಿಲಿಕ್ಕೆ ಇಟ್ಟು ಆದಷ್ಟು ಬೇಗನೆ ನಾವು ಅದನ್ನು ಒಂದೇ ಸರಿ ಮಿಕ್ಸ್ ಮಾಡಿದ್ರೆ ಟೀ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಆ ಡಿಕಾಕ್ಷನ್ ಚೆನ್ನಾಗಿ ಕುದಿಬೇಕು. ಟೀಯಲ್ಲಿ ವಿಶೇಷತೆ ಏನಂತಂದರೆ ನಮ್ಮ ಮನೆಗೆ ಯಾರೇ ಬರಲಿ, ಪರಿಚಯದವರೇ ಬರಲಿ, ಪರಿಚಯ ಇದ್ದವರೇ ಬರಲಿ, ಯಾರೇ ಆದರೂ ಕೂಡ ನಾವು ಒಂದು ಸಾಮಾನ್ಯ ಸೌಜನ್ಯಕ್ಕೋಸ್ಕರ ನಮ್ಮ ಮನೆಯಲ್ಲಿರುವಂಥ ಟೀಯನ್ನು ಕುಡ್ಕೊಂಡು ಹೋಗಿ ಟೀ ಕುಡಿಯೋಗಿ, ಟೀ ಕುಡಿತೀರಾ ಅಂತ ಕೇಳ್ತೀವಿ. ಈ ಟೀ ಬಡವರು ಕುಡಿತಾರೆ, ಶ್ರೀಮಂತರು ಕುಡಿತಾರೆ. ಆದರೆ ಎಲ್ಲರಿಗೂ ಆರೋಗ್ಯಕರವಾಗಿರುವಂಥ ಒಂದು ಟೀಯನ್ನು ನಾವು ಮನೆಯಲ್ಲೇ ತಯಾರು ಮಾಡಿ ಕುಡಿಯೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆಯದು ಅನ್ನಿಸ್ತದೆ. ನಾನು ಎಲ್ಲೋ ಒಂದು ಟೈಪ್ ಕುಡಿದಿದ್ದೆ, ಅದನ್ನು ನೆನಪಿಟ್ಟುಕೊಳ್ಳೋ ಥರ ಕುಡಿಯುವಂಥ ಟೀ ಮಾಡಬೇಕಪ್ಪ ಅಂತೇಳಿದ್ರೆ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಚೆನ್ನಾಗಿರ್ತದೆ. ಆ ಕುಡಿದಂಥವರು ಕೂಡ ನೆನಪಿಟ್ಟುಕೊಂಡಿರ್ತಾರೆ ಅದನ್ನು. ಉಕ್ಕೊಂಥ ಟೈಮ್ದಲ್ಲಿ ಅದನ್ನು ನಾವು ಬಂದ್ ಮಾಡಬೇಕು. ಈ ಹಾಲನ್ನು ನಾವು ಒಂದೇ ಸರಿ ಹಾಲಿಗೆ ಡಿಕಾಕ್ಷನ್ ಕುದಿಲಿಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಬೆರೆಸಿದರೆ ಹಾಲೆಲ್ಲ ಒಡೆದೋಗ್ತದೆ. ಇದರಲ್ಲಿರುವಂಥ ಟ್ರಿಕ್ಸು ಇದೆ.
ಈ ಹಾಲನ್ನು ಒಂದು ಲೋಟದಲ್ಲಿ ನಮಗೆ ಎಷ್ಟು ಬೆರೆಸ್ಬೇಕು ಅನಿಸ್ತದೋ ಅದನ್ನು ನಾವು ತಗೊಂಡು ಮೊದಲು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಅದು ಆರಿದ ನಂತರನೇ ಈ ಒಂದು ಡಿಕಾಕ್ಷನ್ಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರ್ತದೆ. ಈಗ ನೋಡಿ, ನೋಡ್ತಾ ಇರೋ ಪ್ರಕಾರ ಈ ಮಾಡಿರುವಂಥ ಡಿಕಾಕ್ಷನನ್ನು ಮೊದಲು ಗ್ಯಾಸ್ನಿಂದ ಕೆಳಗಡೆ ಇರಿಸಿ ಇದು ನಮಗೆ ಎಷ್ಟು ಹಾಲು ಬೆರೀಬೇಕು ನಾವು ಒಂದು ಲೋಟದಷ್ಟು ಸಪ್ರೇಟಾಗಿ ತಕ್ಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಇದರಲ್ಲಿ ಹೋಗ್ತಿರುವಂಥ ಬಿಳಿ ಹೊಗೆ ಏನಿದೆ ಅಲ್ವ, ಆವಿ ಹೊಗೆ, ಅದು ಸ್ವಲ್ಪ ಹೋಗೋದಕ್ಕೆ ಬಿಡಬೇಕು. ಅದು ಸ್ವಲ್ಪ ಆರಿದೆ ಅಂತ ನಮಗೆ ಕನ್ಫರ್ಮ್ ಆದಮೇಲೆ ಈ ಲೋಟದಲ್ಲಿ ನಾವು ತೆಗೆದಿಟ್ಟಿದ್ದೀವಲ್ಲ ಹಾಲು, ಆ ಹಾಲನ್ನು ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ಚಾಯ್ ಸಿದ್ಧವಾಗ್ತದೆ. ಒಂದೇ ಸರಿ ಬಿಸಿಯಾಗಿರುವಂಥ ಹಾಲನ್ನು ಆ ಡಿಕಾಕ್ಷನ್ ನಾವು ಮಿಕ್ಸ್ ಮಾಡಿದರೆ ಒಡೆದೋಗ್ಬಿಡ್ತದೆ. ನಾವು ಇದುವರೆಗೂ ಮಾಡಿರುವಂಥ ಪ್ರಯತ್ನ ಎಲ್ಲ ವ್ಯರ್ಥವಾಗೋಗ್ತದೆ. ಇದೇ ಈ ಬೆಲ್ಲದ ಚಾಯಲ್ಲಿ ಇರುವಂಥ ಒಂದು ಸೀಕ್ರೆಟು, ಗುಟ್ಟು. ಈ ಚಾಯ್ ಅನ್ನೋದು ಎಲ್ಲರೂ ಬಡವರು ಕುಡಿತಾರೆ, ಶ್ರೀಮಂತರು ಕುಡಿತಾರೆ. ಎಲ್ಲರಿಗೂ ಕೂಡ ಬೇಕಾಗಿರುವಂಥ ಸುಲಭವಾಗಿ ಸಿಗುವಂಥ ಒಂದು ಉತ್ತೇಜಕ ಪಾನೀಯ, ರಿಫ್ರೆಷರ್ ಅಂತ ಹೇಳಿದ್ರೆ ಟೈಮ್ ಅದು. ಈಗ ಈ ಹಾಲನ್ನ ಈ ಡಿಕಾಕ್ಷನ್ಗೆ ಸ್ವಲ್ಪ ನಾವು ಬೆರೆಸಿ ನಮಗೆ ಯಾವ ರೀತಿ ಬೇಕೋ ಅದನ್ನು ಸ್ವಲ್ಪ ಶೇಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಎಷ್ಟು ಬೇಕಾದಷ್ಟು ನಮಗಾಗಿರುವಂಥ ಬೇಕಾಗಿರುವಂಥ ರುಚಿಯಾದಂಥ ಚಾಯ್ ಸಿದ್ಧವಾಗ್ತದೆ. ಈಗ ನೋಡಿ, ಚಾಯ್ ಅನ್ನೋದು ರೆಡಿಯಾಗಿದೆ. ಇದನ್ನು ನಾವು ಸರ್ವಿಂಗ್ ಬಾಲ್ಗೆ ಅಥವಾ ಗ್ಲಾಸ್ಗೆ, ಕಪ್ಗೆ ಹಾಕ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ, ಯಾರಿಗೆ 1 ಕಪ್ ಬೇಕೋ, ಯಾರಿಗೆ 1/2 ಕಪ್ ಬೇಕೋ, ಯಾರಿಗೆ 2 ಕಪ್ ಬೇಕೋ, ಎಷ್ಟು ಬೇಕಾದಷ್ಟು ಕುಡಿಬೋದು. ಈ ರೀತಿ ನಮ್ಮ ಮನೆಯಲ್ಲಿ ಆಗ್ತಿರುವಂಥ ಒಂದು ಟೀಯನ್ನು ನಿಮಗೂ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ. ತಾವೆಲ್ಲರೂ ನೋಡಿ ಎಂಜಾಯ್ ಮಾಡಿ. ಮತ್ತು ಮೊದಲೇ ಸಾರಿ ಯಾರು ಈ ಚಾನಲನ್ನು ನೋಡ್ತಿದ್ದೀರೋ ಅವರೆಲ್ಲರೂ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಕೂಡ ಈ ರೀತಿ ಚಾಯನ್ನು ಮಾಡಿಕೊಂಡು ಮನೆಯಲ್ಲಿ ಆನಂದಿಸಿ, ನೀವು ಕುಡಿರಿ, ನಿಮಗೆ ಗೊತ್ತಿರೋರಿಗೂ ಕೊಡಿಸಿ, ಖುಷಿಯಾಗಿರಿ. ಥ್ಯಾಂಕ್ ಯು.